ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ವೆಲ್ಕಮ್ ನಿಕೇಶ್. ಹಾಗೆ ಶ್ರೀಲಕ್ಷ್ಮಿ ಕೂಡ ಇದ್ದಾರೆ. ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕೆಕೆ ಗೆಸ್ಟ್ ಹೌಸ್ನ ಮೂಲ ಸ್ವರೂಪವೇ ಬದಲಾಗಿದೆ. ಯಾಕಂತ ಹೇಳಿದ್ರೆ, ವಾಸ್ತು ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಕೆಕೆ ಗೆಸ್ಟ್ ಹೌಸ್ ಮೂಲ ಸ್ವರೂಪವೇ ಬದಲಾಗಿದೆ. ಹೇಗಾಗಿದೆ ಗೊತ್ತಾ? ಪಾರಂಪರಿಕ ಕಟ್ಟಡ ಕುಮಾರಕೃಪದ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡದ ಬಳಿ ಮೂಲ ಸ್ವರೂಪ ಕಳೆದುಕೊಂಡ ಕೆಕೆ ಗೆಸ್ಟ್ ಹೌಸ್ನ ಚಿತ್ರ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಆಗಿ ಮೊದಲೇ ಹೆಂಗಿತ್ತು ಈಗ ಹೆಂಗಾಗಿದೆ ಅನ್ನುವಂತ ಫೋಟೋ ಲಭ್ಯ ಆಗಿದೆ. ವಾಸ್ತು ಕಾರಣಕ್ಕಾಗಿ ಕೆಕೆ ಗೆಸ್ಟ್ ಹೌಸ್ನ ಮೂಲ ಸ್ವರೂಪವನ್ನೇ ಅದನ್ನ ಈಗ ವಾಸ್ತು ಕಾರಣಕ್ಕೋಸ್ಕರ ಅದನ್ನ ಬದಲಾಯಿಸಿದ್ದಾರೆ, ಆಲ್ಟರ್ ಮಾಡಿದ್ದಾರೆ. ಹೇಗಾಗಿದೆ ಹಾಗಾದ್ರೆ ಪಾರಂಪರಿಕ ಕಟ್ಟಡ ಕುಮಾರಕೃಪದ ಈಗಿರುವ ಪರಿಸ್ಥಿತಿ ಅಥವಾ ಈಗಿರುವಂತಹ ಚಿತ್ರಣ ನೋಡಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ರಲ್ಲ, ಕೆಕೆ ಗೆಸ್ಟ್ ಹೌಸ್ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ವಾಸ್ತು ಕಾರಣಕ್ಕಾಗಿ ಕೆಕೆ ಗೆಸ್ಟ್ ಹೌಸ್ನ ಮೂಲ ಸ್ವರೂಪವನ್ನೇ ಬದಲಾಯಿಸಿದ್ದಾರೆ. ಕುಮಾರಕೃಪ ಈಗ ನೋಡೋಕೆ ಹೀಗಿದೆ. ಸಾರ್ವಜನಿಕರ ವಿರೋಧದ ನಡುವೆಯೇ ಕೆಕೆ ಗೆಸ್ಟ್ ಹೌಸ್ ನವೀಕರಣ. ಇದು ಎಲ್ಲೆಂದರಲ್ಲಿ ಐತಿಹಾಸಿಕ ಕಟ್ಟಡಕ್ಕೆ ಧಕ್ಕೆ ಮಾಡಿ ಕುಮಾರಕೃಪ ರಿನೋವೇಷನ್. ಕಟ್ಟಡದ ಉತ್ತರ ದಿಕ್ಕಿನಲ್ಲಿ ಸಂಪೂರ್ಣ ಬದಲಾವಣೆ ಕಾರ್ಯ. ಹಳೆ ಗೆಸ್ಟ್ ಹೌಸ್ ಬದಲಾಯಿಸಿ ಹೊಸ ರೂಪವನ್ನ ನೀಡ್ತಾ ಇರುವಂತಹ ಕಾರ್ಮಿಕರು. ಸಾರ್ವಜನಿಕರ ವಿರೋಧ ಇದೆ, ಆದರೂ ಕೂಡ ಅದರ ನಡುವೆ ಕೆಕೆ ಗೆಸ್ಟ್ ಹೌಸ್ ನವೀಕರಣ ಕಾರ್ಯ ಕೂಡ ಈಗ ಕೈಗೊಳ್ಳಲಿರುವಂತದ್ದು. ಸೊ ಎಲ್ಲೆಂದರಲ್ಲಿ ಐತಿಹಾಸಿಕ ಕಟ್ಟಡಕ್ಕೆ ಧಕ್ಕೆ ಮಾಡಿ ಕುಮಾರಕೃಪ ರಿನೋವೇಷನ್ ಅನ್ನ ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಕಟ್ಟಡದ ಉತ್ತರ ದಿಕ್ಕಿನಲ್ಲಿ ಸಂಪೂರ್ಣ ಬದಲಾವಣೆಯ ಕಾರ್ಯ ಈಗ ನಡೀತಾ ಇರುವಂತದ್ದು. ಸೊ ಈ ಹಳೆ ಗೆಸ್ಟ್ ಹೌಸ್ ಬದಲಾಯಿಸಿ ಹೊಸ ರೂಪವನ್ನ ಈಗ ಕಾರ್ಮಿಕರು ನೀಡ್ತಾ ಇದ್ದಾರೆ. ಜನರದ್ದು ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಯೊಬ್ಬರು ಬದಲಾವಣೆ ಆಗ್ತಾರಪ್ಪ. ಈಗ ಸಿಎಂ ಮತ್ತೊಬ್ರು ಬದಲಾವಣೆ ಆಗ್ತಾ ಇರ್ತಾರೆ. ಪ್ರತಿ ಟೈಮಲ್ಲೂ ಸಿಎಂ ಬದಲಾವಣೆ ಆದಂತ ಸಂದರ್ಭದಲ್ಲಿ ಒಬ್ಬೊಬ್ರು ಬಂದು ಒಬ್ಬೊಬ್ಬರಿಗೆ ಉತ್ತರ ಬೇಕು, ಪೂರ್ವ ಬೇಕು, ಪಶ್ಚಿಮ ಬೇಕು, ದಕ್ಷಿಣ ಬೇಕು ಅಂತ ಚೇಂಜಸ್ ಮಾಡ್ತಾ ಇದ್ರೆ ಈ ಪಾರಂಪರಿಕವಾಗಿ ಬಂದಂತ ಕಟ್ಟಡಗಳದ್ದು ರೂಪುರೇಷನ್ನೇ ಬದಲಾವಣೆ ಆಗ್ಬಿಡತ್ತೆ. ಮತ್ತೆ ಉಳಿಯೋದೇನು ಅಂತ ಹೇಳಿಕೊಂಡು ಜನರು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ರು. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಕೆಕೆ ಗೆಸ್ಟ್ ಹೌಸ್ನ ಸ್ವರೂಪವೇ ಬದಲಾಗಿದೆ, ಮೂಲ ಸ್ವರೂಪವೇ ಬದಲಾಗಿದೆ. ರೆನೋವೇಷನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಹೇಗೆ ರೆನೋವೇಷನ್ ಮಾಡಿದ್ದಾರೆ? ಯಾವ ರೀತಿಯ ವಾಸ್ತುಕ್ ತಕ್ಕಂತೆ ರೆನೋವೇಷನ್ ಮಾಡಿದ್ದಾರೆ? ರಂಜಿತ್, ಮೊದಲಿಗೆ ಕೆಕೆ ಗೆಸ್ಟ್ ಹೌಸ್ ಅನ್ನ ಸಿಎಂ ಅವರ ಅಧಿಕೃತವಾಗಿ ನಿವಾಸವನ್ನ ಮಾಡ್ತಾರೆ ಅಂದಾಗ ಸಣ್ಣ ಪುಟ್ಟ ಮಾರ್ಪಾಡುಗಳಾಗಬಹುದು, ಒಂದಿಷ್ಟು ಚಿಕ್ಕ ಪುಟ್ಟ ವಾಸ್ತು ಪ್ರಕಾರ ಇದನ್ನೊಂದಿಷ್ಟು ಆದ್ರೆ ಈಗ ಕಳೆದ 1.5 ತಿಂಗಳಿಂದ ಈ ಒಂದು ಕೆಕೆ ಗೆಸ್ಟ್ ಹೌಸ್ ನ ರಿನೋವೇಷನ್ ಕಾರ್ಯ ನಡೀತಾ ಇದೆ. ಈ ಪಾರಂಪರಿಕ ಕಟ್ಟಡದ ಒಂದಷ್ಟು ಬದಲಾವಣೆಗಳನ್ನ ನೋಡಿದ್ರೆ ಹಳೆ ಕಟ್ಟಡಕ್ಕೂ ಹೊಸ ಕಟ್ಟಡಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದಾವೆ. ಯಾಕಂದ್ರೆ ಇದೊಂದು ಪಾರಂಪರಿಕ ಕಟ್ಟಡ ಮತ್ತು ಐತಿಹಾಸಿಕ ಕಟ್ಟಡ ಆಗಿರುವಂತ ಸಂದರ್ಭದಲ್ಲಿ ಇದನ್ನ ಯಥಾ ಪ್ರಕಾರ ಉಳಿಸ್ಕೊಂಡು ಒಂದಷ್ಟು ಚಿಕ್ಕ ಪುಟ್ಟ ಬದಲಾವಣೆಯನ್ನ ಯಾರಿಗೂ ಕೂಡ ಒಂದಷ್ಟು ಇದನ್ನ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭ ಬರಲಿಲ್ಲ. ಆದ್ರೆ ಈಗ ಇದನ್ನ ಸಂಪೂರ್ಣವಾಗಿ ಸಿಎಂ ಅವರ ಒಂದು ಅಧಿಕೃತ ನಿವಾಸನಾಗಿ ಮಾರ್ಪಾಡು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಟ್ಟಡದ ಒಂದಷ್ಟು ಭಾಗಗಳಿಗೆ ಧಕ್ಕೆ ತರತಕ್ಕಂಥ ಕೂಡ ಆಗಿದಾವೆ. ಉತ್ತರ ಭಾಗದಲ್ಲಿ ಒಂದು ಆ ತರದ ಒಂದು ಸ್ವರೂಪದ ಬಾಗಿಲುಗಳನ್ನು ಕಿತ್ತಾಕಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಹೆಚ್ಚುವರಿ ಬಾಗಿಲುಗಳನ್ನ ಕಟ್ಟಡದ ಒಳಗಡೆ ತೆರೆದಿದ್ದಾರೆ, ಜೊತೆಗೆ ಕಿಟಕಿಗಳನ್ನ ಒಡೆದಿದ್ದಾರೆ. ಈ ತರದ ಹಾನಿ ಮಾಡುವ ಮೂಲಕ ಒಂದಿಷ್ಟು ಕಟ್ಟಡಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಆ ಪಕ್ಕದಲ್ಲಿ ದೊಡ್ಡ ಮಟ್ಟದ ಕಾಂಪೌಂಡ್ ಅನ್ನು ಹಾಕುವ ಮೂಲಕ ಒಂದಷ್ಟು ಸಣ್ಣ ಮಟ್ಟದ ಸಸಿಗಳಿದ್ವು, ಅವುಗಳನ್ನು ಕೂಡ ಕಿತ್ತು ಹಾಕುವಂತ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಕೆಕೆ ಗೆಸ್ಟ್ ಹೌಸ್ ನ ಮೂಲ ಸ್ವರೂಪವೇ ಬದಲಾವಣೆ ಆಗಿದೆ. ಈಗ ರಿನೋವೇಷನ್ ಕಾರ್ಯ ಇನ್ನೂ ಅರ್ಧದಲ್ಲೇ ಇದೆ. ಬದಲಾವಣೆ ಸಂಪೂರ್ಣವಾಗಿ ಆದ ನಂತರ ಒಂದಷ್ಟು ಇನ್ನಷ್ಟು ಹಾನಿಯಾಗುವಂತ ಸಾಧ್ಯತೆಗಳಿದಾವೆ. ಓಕೆ ಬಸವರಾಜ್, ತಾಂತ್ರಿಕ ಸಮಸ್ಯೆಯಿಂದ ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಬಸವರಾಜ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.